ಅಷ್ಟೇ ಆಯ್ತು ಸರ್. ನಿಮ್ದು ಗ್ಯಾಸ್ ಬಗ್ಗೆ ಹೇಳಿ ಸರ್. ನಮ್ಮ ಗ್ಯಾಸ್ ಬಗ್ಗೆ ನಮ್ಮದು ಏನಿಲ್ಲ ಮೇಡಮ್ ಅವರೇ, ನಮ್ಮನ್ನೆಲ್ಲ ಸೇರಿ ತುಳಿದ್ಬಿಟ್ಟಿದ್ದಾರೆ. 120 ರೂಪಾಯಿ ಗ್ಯಾಸ್ ಆಗಿದೆ, 120 ಗ್ಯಾಸ್ ಕೊಟ್ಟರು ಗ್ಯಾಸ್ ಸಿಗ್ತಿಲ್ಲ ನಮ್ಗೆ. ಯಾವುದು ಗೋರ್ಮೆಂಟ್ ಬಂತು ಹೋಗಿದ್ರಾ? ಯಾವ ಬಂಕಲ್ಲಿ ಒಂದೊಂದು ಬಂಕಲ್ಲಿ ಒಂದು ರಾಜಕೀಯ ಇದೆ. ಒಂದು ಬಂಕಲ್ಲಿ 195 ರೂಪಾಯಿ ಇದೆ, ಒಂದು ಬೇಕಾದ್ರೆ 120 ಇದೆ. ನಾಗವ್ರಿಗೆ ಹೋದ್ರೆ 135 ರೂಪಾಯಿ ಇದೆ. ಹಾಕ್ಸ್ಕೊಂಡು ಹೋಗ್ರಿ ನಿಮ್ಗೆ ಅಂತ ಹೇಳ್ತಾರೆ. ಈಗ ನಮ್ಗೆ ಒಟ್ಟ ನಾವು ಇದ್ದಾರೆ, ಹಾಕ್ಸ್ಕೊಳ್ಳೇಬೇಕಲ್ವಾ? ಹಾಂ, ಹಾಕ್ಸ್ಕೊಳ್ಳೇಬೇಕು ನಾವು. ಏನು ಮಾಡಿದೆ, ಕಷ್ಟ ಬಂದಿದೆ. ಬೆಳಗ್ಗೆ ನಾನು 6:15 ಹೋಗಿದ್ದು ಅಂಬಿ ಅಂತ ಇದ್ರ ಮಶಂಪುರದಲ್ಲಿ 6:15 ಹೋಗಿದ್ದು ನಾನು. ಮಧ್ಯಾಹ್ನ 11:00 ಆಚೆ ಬೈದ್ದೀನಿ. 11:30 ಬೈದು ಆಚೆ. ನಾವು ಹೊಟ್ಟೆ ಪಡೇನು ಮಾಡೋದು, ಮಕ್ಕಳು ಫೀಸ್ ಹೆಂಗೆ ಕಟ್ಟೋದು? ಸೊ ಈಗ ಹೊಟ್ಟೆ ಪಡ್ಕೊಂಡ್ರೆ ಅಷ್ಟು ಕಷ್ಟ ಜೀವನ ಆಗ್ಬಿಟ್ಟಿದೆ. ಎಲ್ಲ ಡ್ರೈವರ್ಸ್ ಹೋಗ್ಬಿಟ್ಟು ಮುನಿಯಪ್ಪರ ಹತ್ರ 2,000 ರೂಪಾಯಿ ಕೊಡಿ ಅಂತ ಏನೋ ಕೇಳ್ತಾ ಇದಾರಂತೆ. ಯಾರು ಬೇಡ ಸ್ವಾಮಿ, ಅವ್ರ ಕಾಸು ನಮಗೆ ಬೇಡ ಸ್ವಾಮಿ ಮೇಡಮ್ರೆ. ಅವ್ರ ಕಾಸು ನಮಗೆ ಬೇಕಾಗಿಲ್ಲ, ಹಿಂದೆ ಕಾಸು ನಮಗೆ ಬೇಡಿ. ನಮ್ಮ ಪರ್ಫೆಕ್ಟಾಗಿ ನಮ್ಗೆ ಗ್ಯಾಸ್ ಕೊಟ್ಬಿಟ್ಟು ಸಾಕೋರು. ನಮ್ಮ ಶಕ್ತಿ ಇದೆ, ದುಡಿತೀವಿ, ತಿಂತೀವಿ ನಾವು. ಇನ್ನೊಬ್ರು ರಾಜಕೀಯ ಕಾಸು ನಮ್ಗೆ ಬೇಡ ನಮ್ಗೆ. ಸರ್, ಈಗ ಎಲೆಕ್ಟ್ರಿಕ್ ಕಾರ್ಗಳು ಬಂದಿದೆ. ಈಗ ನೆಕ್ಸ್ಟ್ ಎಲೆಕ್ಟ್ರಿಕ್ ನಾವು ಎಲೆಕ್ಟ್ರಿಕ್ ಸ್ವಾಮಿ ಇದೆ ಸಾಕು ನಮ್ಗೆ. ಈ ಥರ ಪ್ರಾಬ್ಲಮ್ ಆಗ್ತಾರೆ ಬೇಡ ಬಿಡಿ. ಏನು ಮಾಡ್ಕೊ ಹೊಟ್ಟೆ ಇನ್ನೇ ಮಾಡ್ಕೊಳ್ಳ ಅಷ್ಟು ಬಿಸಿಲು ಎಲೆಕ್ಟ್ರಿಕ್ ಮೇಡಮ್ 4 ಲಕ್ಷ ಕಟ್ಬಿಟ್ಟು ತಗೊಳ್ಕೊಬಿಟ್ಟು ಅದೇ ಹೇಳ್ತಿಲ್ಲ ಗಾದಿ ಸಾಲ ಮಾಡಿ ವಾಲ ಗಿರಿಗೆ ತಗೋಯ್ತದ. ಈಗ ಸಾಲ ಮಾಡಿ ನಮ್ಮ ಕರೆಂಟ್ ಎಲೆಕ್ಟ್ರಿಕ್ ಗಾಡಿ ತಗೊಬಿಟ್ಟು ನಾಳೆ ತಗೋ ಲೋನ್ ಕಿತ್ಕೊಡೈತೆ ಅಂತ. ಸಾಕು, ಇದೇ ಸಾಕು ಇದ್ಗೆ ನಮ್ಗೆ. ನಾವು ಹೊಟ್ಟೆ ಪಡ್ಗ ಇದೇ ಸಾಕು. ಇದೇ ಸಾಕು ಭಗವಂತ, ಇದೇ ಸಾಕು. ನಮ್ಗೇನು ಬೇಡ, 2,000 3,000 ಬೇಡಿ. ನಮ್ಮ ಪರ್ಫೆಕ್ಟ್ ಗ್ಯಾಸ್ ಕೊಟ್ಟರೆ ಸಾಕು ನಮ್ಗೆ. ಅದೇ ಸುಮಾರು ಜನ ಆಟೋ ಡ್ರೈವರ್ಸು ಮತ್ತು ಎಲ್ಲರೂ ಹೋಗ್ಬಿಟ್ಟು 2,000 ರೂಪಾಯಿ ಕೊಡಿ ಅಂತ ಎಲ್ಲ ಸುಳ್ಳು ಮೇಡಮ್. ಅದೆಲ್ಲ ಅದು ಏನಕ್ಕೆ ಕೇಳಿದ್ರೆ ಅದು ಹೆಂಗೆ ಗೊತ್ತದು, ನಮ್ಗೆ ಗ್ಯಾಸ್ ಹಿಂಗೆ ಕೊಡಿ, ಯಾಕೆ ಹಿಂಗೆ ಮಾಡ್ತಿದ್ರಲ್ಲ ಅದೆಲ್ಲ ಕೇಳಿದ್ರು. ಗ್ಯಾಸ್ ಅಪ್ಲೈ ಕೊಡ್ತೀನಿ ಹೇಳಿ, 23 ತಾರೀಕು ಲಾಸ್ಟ್ ಡೇಟ್ ಆಗಿದೆ, ಕೊಡ್ತೀನಿ ಒಪ್ಕೊಂಡಿದ್ದಾರೆ. ಅದರಲ್ಲಿ ಕ್ಲಿಯರ್ ಆಗುತ್ತೆ. ಅದ್ರ ಮೇಡಮ್ ನಮ್ಮದಲ್ಲಿ ಯೂನಿಯನ್ಗಳು ಸರಿಯಿಲ್ಲ. ನಮ್ದು ಅದೇ ತಪ್ಪಾಗಿರೋದು. ನಮ್ಮದು ಯೂನಿಯನ್ಗಳು ಒಗ್ಗಟ್ಟಿಲ್ಲ. ಯಾಕೆಂದ್ರೆ ಸೂಟ್ ಕೇಸ್ ಬಂದು ಸಾಕು ಯೂನಿಯನ್ ಒಳಗೆ ಅವ್ರ ಹೆಂಡತಿ ಮಕ್ಕಳು ಅವ್ರು ಸಾಕಾಗ್ತಾರೆ, ನಮ್ಮಂತ ಹೊರಗೆ ಹೋಗ್ಬಿಡ್ತಾರೆ. ಅಮಾಯಕರು ಸಹಾಯೋದು, ಸಾವುಕಾರ ಯಾರೂ ಸಹಾಯಲ್ಲ. ಹಂಗಾಗ್ಬಿಟ್ಟಿದ್ದು ಪರಿಸ್ಥಿತಿ. ನಮ್ಮ ಪರಿಸ್ಥಿತಿ ಅಂದರೆ ನಾವು ಮಣ್ಣು ನಾವೇ ತಿನ್ನಂಗೆ